ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಚಾರ ಹೆಣ್ಣು ಮಕ್ಕಳಿಗೆ ಉಪಯೋಗವಾಗುವಂಥದ್ದು. ಮಹಿಳೆಯರಿಗೆ ನೈಸರ್ಗಿಕವಾಗಿ ಬಂದಿರುವಂಥದ್ದು ಈ ಋತುಚಕ್ರ. ಪ್ರಾಯಕ್ಕೆ ಬಂದ ಮಹಿಳೆಯರಲ್ಲಿ ಋತುಸ್ರಾವವೆನ್ನುವುದು ಪ್ರಕೃತಿಯ ಒಂದು ವರದಾನ. ಪ್ರತಿ ತಿಂಗಳು ಮುಟ್ಟಿನ ಸಮಸ್ಯೆ ಕಾಡುವುದು ಸಾಮಾನ್ಯ. ಮೊದಲೆಲ್ಲ ಮುಟ್ಟನ್ನು ಅಸ್ಪೃಶ್ಯತೆ ರೀತಿಯಲ್ಲಿ ಕಾಣ್ತಾ ಇದ್ದರು. ಹಾಗಾಗಿ ಈ ವಿಚಾರವನ್ನು ಬಹಿರಂಗವಾಗಿ ಮಾತಾಡೋದು ಕೂಡ ತಪ್ಪು ಅನ್ನೋ ಕಲ್ಪನೆ ಇತ್ತು. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮುಟ್ಟಿನ ಬಗ್ಗೆ ಅಪಾರವಾದ ಗೌರವವಿದೆ ಹೊರತು ಅದನ್ನು ಕೀಳರಿಮೆಯಿಂದ ಅಸ್ಪೃಶ್ಯತೆಯಿಂದ ಯಾವ ಧರ್ಮಶಾಸ್ತ್ರವೂ ನೋಡುವುದಿಲ್ಲ. ತಾಯ್ತನದಂತಹ ಪವಿತ್ರವಾದ ದೇವಸ್ಥಾನವನ್ನು ತಲುಪುವಂತಹ ಘಟ್ಟ ಈ ಋತುಸ್ರಾವ. ಸೈನ್ಸ್ ಮತ್ತು ಲಾಜಿಕಲ್ ಆಗಿ ಮಾತಾಡೋದಾದರೆ ತುಂಬಾ ಇದೆ. ಇರಲಿ, ನಾವಿವತ್ತು ಋತುಸ್ರಾವದ ನೋವು ನಿವಾರಣೆಯ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ವಿಷಯದ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಂಡಿರಲೇಬೇಕು. ಮೊದಲನೇದಾಗಿ ಹೇಳೋದಾದರೆ, ಋತುಸ್ರಾವದ ಸಮಯದಲ್ಲಿ ಗರ್ಭಾಶಯದ ಸ್ನಾಯುಗಳು ಸಂಕುಚಿತಗೊಂಡಿರುವ ಕಾರಣ ಭಾವನಾತ್ಮಕ ಬದಲಾವಣೆಗಳು, ನೋವುಗಳು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ. ಕೆಲವರಿಗೆ ತೀವ್ರವಾದ ಹೊಟ್ಟೆನೋವು, ಸ್ನಾಯು ಸೆಳೆತ, ಬೆನ್ನು ನೋವು, ವಾಕರಿಕೆ, ತಲೆನೋವು ಕಾಡುತ್ತೆ. ಇನ್ನು ಕೆಲವರಿಗೆ ಅಧಿಕ ರಕ್ತಸ್ರಾವವಾಗುತ್ತೆ. ಗರ್ಭದ ಮೇಲೆ ಹಾರ್ಮೋನ್ಗಳ ಪ್ರಭಾವ ಉಂಟಾಗುವುದರಿಂದ ಆರೋಗ್ಯದ ಮೇಲೆ ಬದಲಾವಣೆಗಳಾಗುತ್ತೆ. ಈ ಸಮಯದಲ್ಲಿ ಕಾಡುವ ಹೊಟ್ಟೆ ನೋವಿಗೆ ಕೆಲವೊಂದು ಮನೆ ಮದ್ದುಗಳನ್ನು ಮಾಡ್ಕೋಬೋದು. ಅವು ಯಾವುವೆಂದರೆ, ಹೊಟ್ಟೆಯ ಮೇಲ್ಭಾಗಕ್ಕೆ ಬಿಸಿ ನೀರಿನ ಶಾಖ ಕೊಡ್ಬೋದು, ಶುಂಠಿ ಜೇನುತುಪ್ಪದ ಚಹಾ ಮಾಡ್ಕೋಬೋದು, ದಾಲ್ಚಿನ್ನಿಯ ಕಷಾಯ ಮಾಡ್ಕೋಬೋದು, ಮತ್ತು ಆ ಸಮಯದಲ್ಲಿ ಬಾಳೆಹಣ್ಣಿನ ಸೇವನೆ ಕೂಡ ಅತ್ಯುತ್ತಮ. ಎಳ್ಳೆಣ್ಣೆಯಿಂದ ಹೊಟ್ಟೆಯ ಭಾಗಕ್ಕೆ ಮತ್ತು ಬೆನ್ನಿನ ಭಾಗಕ್ಕೆ ಮೃದುವಾಗಿ ಮಸಾಜ್ ಮಾಡುವುದರಿಂದ ಸ್ನಾಯು ಸೆಳೆತವನ್ನು ಸುಲಭವಾಗಿ ನಿವಾರಿಸಬಹುದು. ಮತ್ತು ಈ ಸಮಯದಲ್ಲಿ ಸೋಂಪಿನ ಕಾಳು ಅಥವಾ ಜೀರಿಗೆಯನ್ನು ಜಗಿದು ತಿನ್ನೋದು ಅಥವಾ ಅವುಗಳನ್ನು ಕಷಾಯ ರೂಪದಲ್ಲಿ ಕುಡಿಯುವುದು ಮುಟ್ಟಿನ ಸಮಯದ ನೋವನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ. ಹಾಗೆಯೇ ಲವಂಗ ಚಕ್ಕೆಯ ಕಷಾಯ ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸಿ ದೇಹಕ್ಕೆ ಪೂರಕ ಪೋಷಣೆಯನ್ನು ನೀಡುತ್ತೆ. ಹಾಗೆಯೇ ಋತುಸ್ರಾವ ಶುರುವಾಗೋ 4-5 ದಿನದ ಹಿಂದಿನಿಂದ ಹೆಣ್ಮಕ್ಳು ಆದಷ್ಟು ಹುಳಿ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು. ಇನ್ನು ಮೊಸರನ್ನು ಕಡಿಮೆ ಮಾಡಿ ಮಜ್ಜಿಗೆಯನ್ನು ಉಪಯೋಗಿಸಬೇಕು. ಹಾಗೆಯೇ ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಹುರಿದ ಕರಿದ ಪದಾರ್ಥಗಳನ್ನು ಕೂಡ ಕಡಿಮೆ ಮಾಡಬೇಕು. ಯಾಕೆಂದರೆ ಆ ಸಮಯದಲ್ಲಿ ಈ ಪದಾರ್ಥಗಳನ್ನು ಜಾಸ್ತಿ ಉಪಯೋಗಿಸಿದರೆ ಬ್ಲೀಡಿಂಗ್ನಲ್ಲಿ ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಇರೋದ್ರಿಂದ ನೋವು ಜಾಸ್ತಿ ಆಗ್ಬೋದು. ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ಆಹಾರವನ್ನು ಯೋಚನೆ ಮಾಡಿ ತಗೊಂಡ್ರೆ ಒಳ್ಳೆಯದು. ಹಾಗೆಯೇ ನೋವು ನಿವಾರಣೆಗೆ ಮೊದಲೇ ಹೇಳಿರುವ ಯಾವುದಾದರೂ ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ರಕ್ತದ ಹರಿವು ತೆಳುವಾಗಿ ನೋವು ಉಪಶಮನವಾಗುತ್ತೆ. ಈ ವಿಷಯವನ್ನು ಹೆಣ್ಣು ಮಕ್ಕಳ ಜೊತೆಗೆ ಗಂಡು ಮಕ್ಕಳು ಕೂಡ ತಿಳ್ಕೊಂಡ್ರೆ ನಿಮ್ಮ ಹೆಂಡತಿಗೋ, ನಿಮ್ಮ ಅಕ್ಕ ತಂಗಿಯರಿಗೋ, ನಿಮ್ಮ ಹೆಣ್ಣು ಮಕ್ಕಳಿಗೋ ಅಥವಾ ನಿಮ್ಮ ಗೆಳತಿಯರಿಗೋ ಸಹಾಯ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದರ ಜೊತೆಗೆ ಮುಖ್ಯವಾಗಿ ಹೇಳೋದೇನೆಂದರೆ, ಅತಿಯಾದ ರಕ್ತಸ್ರಾವ ಅಥವಾ ಅತಿಯಾದ ನೋವು ಇದ್ದಲ್ಲಿ ಡಾಕ್ಟರ್ನ ಭೇಟಿಯಾಗಿ ಉತ್ತಮ ಚಿಕಿತ್ಸೆಯನ್ನು ತಗೊಳ್ಬೇಕು. ಹಾಗೆ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.